ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಈಗಾಗಲೇ ದರ್ಶನ್ ಜೈಲಿನಲ್ಲಿ ಇರೋದ್ರ ಜೊತೆಗೆ ದರ್ಶನ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ದರ್ಶನ್ ಸಿಮ್ ಖರೀದಿಯ ಹಿಂದೆ ಬಿದ್ದುಬಿಟ್ಟಿದ್ದಾರೆ ಖಾಕಿ ಪಡೆ. ಏನಾದರೂ ಮಹತ್ವದ ಸಾಕ್ಷಿಗಳು ಸಿಗುತ್ತಾ ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಖುದ್ದು ದರ್ಶನ್ ಸಿಮ್ ಖರೀದಿ ಮಾಡೋಕೆ ಹೇಳಿದ್ರಾ ಅನ್ನೋದೊಂದು ಪ್ರಶ್ನೆ ಇದೆ. ಬೇರೆ ಬೇರೆ ಸಿಮ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ರು ಅಂತ ಹೇಳಲಾಗಿತ್ತು. ವಾಟ್ಸಪ್ ಕಾಲ್ ಮುಖಾಂತರವಾಗಿ ಮಾತನಾಡ್ಕೊಳ್ತಿದ್ರು, ಯಾರಿಗೂ ಅನುಮಾನ ಬರಬಾರದು ಅಂತ. ಈ ಸಿಮ್ ಖರೀದಿಸಿದ್ದ ದರ್ಶನ್ ಫ್ರೆಂಡ್ಸ್ ಏನ್ ಹೇಳಿದ್ದಾರೆ, ಯಾರು ಖರೀದಿ ಮಾಡಕ್ ಹೇಳಿದ್ರು, ದರ್ಶನ್ನೇ ಅಂತ ಹೇಳಿದ್ರೆ ಮತ್ತೆ ಅದು ಕೂಡ ಒಂದು ಸಾಕ್ಷಿ ಆಗುತ್ತೆ. ವಿಚಾರಣೆ ವೇಳೆ ಪೊಲೀಸರಿಂದ ಹಲವಾರು ಪ್ರಶ್ನೆಗಳನ್ನ ಮಾಡಲಾಗಿದೆ. ಈಗ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ. ದರ್ಶನ್ ವಿರೋಧವಾಗಿ ಅನೇಕ ಸಾಕ್ಷಿಗಳು ಲಭ್ಯವಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಈಗ ಸಿಮ್ನ ಹಿಂದೆ ಬಿದ್ದುಬಿಟ್ಟಿದ್ದಾರೆ ಪೊಲೀಸರು. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ದರ್ಶನ್ ಸ್ನೇಹಿತರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ಕುತೂಹಲ. ದರ್ಶನ್ ಸಿಮ್ ತಗೊಳಕ್ ಹೇಳಿದ್ರಾ ಅಥವಾ ಇವರೇ ಯಾರಾದ್ರೂ ತಗೊಂಡೋಗಿ ಸಿಮ್ ತೆಗೆದುಕೊಂಡು ಕೊಟ್ಟಿದ್ರಾ, ಇದು ಪ್ರಶ್ನೆ ಇತ್ತು. ತನಿಖೆಯ ಸಂದರ್ಭದಲ್ಲಿ ಆ ಪ್ರಶ್ನೆಯನ್ನ ಮಾಡಿದ್ದಾರೆ. ಆಗ ಉತ್ತರವನ್ನು ಕೂಡ ನೀಡಲಾಗಿದೆ. ಸೊ ಆ ಹೇಳಿಕೆಗಳನ್ನ ಇದೀಗ ದಾಖಲು ಮಾಡಿಕೊಳ್ಳಲಾಗಿದೆ. ಈ ಹೇಳಿಕೆಗಳಲ್ಲಿ ಏನಾದರೂ ದರ್ಶನ್ ಅವರೇ ನನಗೊಂದು ಸಿಮ್ ತಗೋಬಾ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಮತ್ತೆ ಅದು ಕೂಡ ಸಾಕ್ಷಿ ಆಗುತ್ತೆ. ಸಾಕ್ಷಿಯನ್ನ ನಾಶ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡಲಾಗಿದೆ. ಈ ಕೇಸ್ನಲ್ಲಿ ಅರೆಸ್ಟ್ ಆದವರು ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಈ ಸಾಕ್ಷಿ ನಾಶಕ್ಕೆ ಏನೇನು ಪ್ರಯತ್ನ ಪಡ್ಬೋದೋ ಆ ಎಲ್ಲ ಪ್ರಯತ್ನಗಳನ್ನ ಪಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪ ಇತ್ತು. ಈಗ ಎಲ್ಲ ಆಂಗಲ್ಗಳಲ್ಲೂ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈ ಸಿಮ್ ಖರೀದಿಸಿದ್ಯಾರು, ತಗೊಂಡೋಗಿ ಕೊಟ್ಟಿದ್ಯಾರು, ತರೋದಕ್ಕೆ ಹೇಳಿದ್ಯಾರು, ಯಾರ್ಯಾರು ಈ ಥರ ಸಿಮ್ಗಳನ್ನು ಯೂಸ್ ಮಾಡಿದ್ರು, ಯಾರ್ಯಾರು ಸಿಮ್ ತರಕ್ಕೆ ಹೇಳಿದ್ರು, ಹೇಮಂತ್ ಅನ್ನುವಂಥ ಹೆಸರಿನಲ್ಲಿ ಸಿಮ್ಮನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಇದೀಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಒಂದೊಂದು ಸಾಕ್ಷಿಯನ್ನು ಕೂಡ ಹೆಚ್ಚಿನಾಗಿ ಕಲೆ ಹಾಕಲಾಗ್ತಾ ಇದೆ ಪೊಲೀಸರು. ಇದೇ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆಗೆ ಜೈಲಿನ ಒಳಗಿರುವಂತ ಡಿ ಗ್ಯಾಂಗ್ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಹಾಗಿದ್ರೆ ಆ ಸಂಕಷ್ಟ ಏನು ಎಡವಟ್ಟು ಮಾಡ್ಕೊಂಡಿದ್ದಾರೆ, ಎಲ್ಲಿ ತಗಲಾಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವಂತ ಡಿ ಗ್ಯಾಂಗ್ಗೆ ಇನ್ನೊಂದು ಸಂಕಷ್ಟ ಎದುರಾಗ್ತಾ ಇದೆ ಅನ್ನುವಂತ ವಿಚಾರ. ಜೈಲಿನಿಂದಲೇ ಸಾಕ್ಷಿಗಳಿಗೆ ಬೆದರಿಕೆಯನ್ನ ಹಾಕಿದ್ರ ದರ್ಶನ್ ಗ್ಯಾಂಗ್, ಈ ತರದೊಂದು ಅನುಮಾನ ಹುಟ್ಟುಕೊಳ್ತಾ ಇದೆ. ಈಗ ಜೈಲಿನಲ್ಲಿ ಇತ್ಕೊಂಡೆ ಹೊರಗಡೆ ಸಾಕ್ಷಿ ನಾಶಕ್ಕೆ ಪ್ರಯತ್ನವನ್ನ ಪಟ್ಟಿರೋದು. ಈಗಾಗಲೇ 17 ಮಂದಿ ಜೈಲು ಒಳಗಡೆ ಇದ್ದಾರೆ. ಆದ್ರೆ ಇವರು ಸಾಕ್ಷಿ ನಾಶದ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಜೈಲಿನ ಒಳಗಿರುವಂತ ಡಿ ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ. ಸಾಕ್ಷಿಗಳಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಬೆದರಿಕೆ ಹಾಕಿದ್ಯಾರು, ಹಾಕ್ಸಿದ್ಯಾರು, ಇದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಬೆದರಿಕೆ ಹಾಕಿದ್ದು ಪ್ರೂವ್ ಆಗ್ಬಿಟ್ರೆ ಮತ್ತೆ ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ. ಇವರ ಜಾಮೀನು ವಿಚಾರ ಆಗಿರ್ಬೋದು, ಇವರು ಜೈಲಿಂದ ಹೊರಗೆ ಬರೋ ವಿಚಾರ ಆಗಿರ್ಬೋದು, ಇದೆಲ್ಲವೂ ಕೂಡ ಇವರು ಸೆಲೆಬ್ರಿಟಿಗಳು, ಇವ್ರಿಗೆ ಜಾಸ್ತಿ ಪರಿಚಯ ಇದೆ, ಸಾಕ್ಷಿ ನಾಶ ಮಾಡ್ತಾರೆ ಅನ್ನೋದನ್ನೇ ಹೇಳಲಾಗ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ಮತ್ತೆ ಬೆದರಿಕೆ ಹಾಕಿದ್ದಾರೆ ಅಂದ್ರೆ ಅದು ಕೂಡ ಸಮಸ್ಯೆ ಆಗುತ್ತೆ.